ಬಸವ ಕಲ್ಯಾಣವು ಚಾಲುಕ್ಯರು ಮತ್ತು ಪರಚೂರಿಗಳ ರಾಜಧಾನಿಯಾಗಿತ್ತು. ಕಲ್ಯಾಣ 1973ರಲ್ಲಿ ಪಶ್ಚಿಮ ಚಾಲುಕ್ಯ ರಾಜವಂಶದ ಸಂಸ್ಥಾಪಕ 2ನೇ ತೈಲಪ್ಯ ಸ್ಥಾಪಿಸಿದ. 2ನೇ ಸೋಮೇಶ್ವರ ತನ್ನ ತಂದೆ 1ನೇ ಸೋಮೇಶ್ವರನ ಉತ್ತರಾಧಿಕಾರಿಯಾದ. ಅವನ ಆಳ್ವಿಕೆಯಲ್ಲಿ ಚೋರರು ಅವನ ಸಾಮ್ರಾಜ್ಯದ ಯಾವುದೇ ಭಾಗವನ್ನು ಆಕ್ರಮಿಸಲು ಸಾಧ್ಯವಾಗಲಿಲ್ಲ. 2ನೇ ಸೋಮೇಶ್ವರನ ನಂತರ ಅವನ ಸಹೋದರ 6ನೇ ವಿಕ್ರಮಾದಿತ್ಯ ರಾಜನಾದ. ವಿಕ್ರಮಾದಿತ್ಯನ ಆಳ್ವಿಕೆಯ ಅಂತ್ಯದೊಂದಿಗೆ ಶಕಯುಗ ಅಂತ್ಯಗೊಂಡು ಚಾಲುಕ್ಯ ವಿಕ್ರಮ ಯುಗದ ಆರಂಭವಾಯಿತು. ಸಂಸ್ಕೃತ ವಿದ್ವಾಂಸ ಬಿಲ್ಹಣ ತನ್ನ ರಾಜನಾದ ವಿಕ್ರಮಾದಿತ್ಯನ ಕುರಿತು ವಿಕ್ರಮಾಂಕ ದೇವಚರಿತ ಎಂಬ ಪುಸ್ತಕ ಬರೆದ. ವಿಕ್ರಮಾದಿತ್ಯನ ಮರಣದ ನಂತರ 2ನೇ ಬಿಜ್ಜಳ ತನ್ನ ರಾಜಧಾನಿಯನ್ನು ಮಂಗಳವಾರದಿಂದ ಕಲ್ಯಾಣಕ್ಕೆ ಬದಲಾಯಿಸಿದ. ಆನಂತರ ಕಾಕತೀಯ ರಾಜವಂಶವು ಅಧಿಕಾರಕ್ಕೆ ಬಂದಿತು ಮತ್ತು 1163ರಲ್ಲಿ ಪ್ರತಾಪರುದ್ರನ ಅಡಿಯಲ್ಲಿ ಸಾರ್ವಭೌಮತ್ವವನ್ನು ವಹಿಸಿಕೊಂಡಿತು. 1303ರಲ್ಲಿ ಅಲಾವುದ್ದೀನ್ ಖಿಲ್ಜಿ ಕಾಕತೀಯವನ್ನು ಆಕ್ರಮಿಸಿದ. ಸಾವಿರದ 310ರಲ್ಲಿ ಮಲಿಕ್ ಕಾಫೂರ್ ಪ್ರತಾಪರುದ್ರನ ಮೇಲೆ ದಾಳಿ ನಡೆಸಿದ. ಆದರೆ ಅಲಾವುದ್ದೀನನ ಯೋಜನೆಯಂತೆ ಅವನನ್ನು ಆಡಳಿತದಿಂದ ತೆಗೆದುಹಾಕದೆ ವಾರ್ಷಿಕ ಕಪ್ಪ ಪಾವತಿಸುವಂತೆ ಮಾಡಲಾಯಿತು. ಸಾವಿರದ 347ರಲ್ಲಿ ಅಲಾವುದ್ದೀನ್ ಬಹುಮಾನ್ ಶಾ ನೇತೃತ್ವದಲ್ಲಿ ಬಾಮನಿ ರಾಜವಂಶ ಅಧಿಕಾರಕ್ಕೆ ಬಂದಿತು. 1518ರ ನಂತರ ಸಾಮ್ರಾಜ್ಯವನ್ನು ಅಹಮದ್ನಗರ, ಗೋಲ್ಕೊಂಡ, ಬೀದರ್, ಬಿಜಾಪುರ ಎಂದು 5 ರಾಜ್ಯಗಳಾಗಿ ವಿಭಜಿಸಲಾಯಿತು. ಅವುಗಳನ್ನು ಒಟ್ಟಾರೆಯಾಗಿ ಡೆಕ್ಕನ್ ಸುಲ್ತಾನೇಟ್ ಎಂದು ಕರೆಯಲಾಗುತ್ತಿತ್ತು. ನಂತರ ವಿಜಯನಗರದ ಸಾಮ್ರಾಜ್ಯ ಬಹುಮನಿ ಸುಲ್ತಾನರನ್ನು ಸೋಲಿಸಿತು. ಸಾವಿರದ 565ರಲ್ಲಿ ಔರಂಗಜೇಬನು ಕೋಟೆಯನ್ನು ವಶಪಡಿಸಿಕೊಂಡ. ಆದರೆ ಅಂತಿಮವಾಗಿ ಕೋಟೆಯು ಹೈದರಾಬಾದ್ ನಿಜಾಮನ ವಶಕ್ಕೆ ಬಂದಿತು.
ನಾಲ್ಕನೇ ಮಗ ಮೀರ್ ನಿಜಾಮ್ ಅಲಿ ಖಾನ್ ಸಿದ್ದಿಕಿ ಸಲಾಬತ್ ಜಂಗ್ ಹೋರಾಡಿದ. ಪಟ್ಟವೇರಿ ಸುಮಾರು ಅರ್ಧ ಶತಮಾನದವರೆಗೆ 1803ರವರೆಗೆ ಯಶಸ್ವಿಯಾಗಿ ಆಳ್ವಿಕೆ ನಡೆಸಿದ. ಬಸವ ಕಲ್ಯಾಣ ಕೋಟೆ ದಕ್ಷಿಣದ ಅತ್ಯಂತ ಹಳೆಯದಾದ ಮತ್ತು ವಿಶಿಷ್ಟವಾದ ಕೋಟೆಯಾಗಿದೆ. ಇದರಲ್ಲಿ ಒಂದು ಕಟ್ಟಡವನ್ನು ಬಿಜ್ಜಳನ ಅರಮನೆ ಎಂದು ಗುರುತಿಸಲಾಗುತ್ತದೆ. ಕೋಟೆಯು 14 ಬುರುಜುಗಳ ಮಧ್ಯದ ಸುತ್ತಿನ ಎತ್ತರವಾದ ಗೋಡೆಯಲ್ಲಿದೆ. ದೊಡ್ಡ ತೋಪುಗಳು ಕೂಡ ಇವೆ. ತೋಪುಗಳನ್ನು ಎತ್ತರವಾದ ವೃತ್ತಾಕಾರದ ವೇದಿಕೆಗಳಲ್ಲಿ ವ್ಯವಸ್ಥಿತವಾಗಿ ಇಡಲಾಗಿದೆ. ಇವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ತೋಪು ಎಂದರೆ ಹೈದರ್ ಮಹಲ್ ಬಳಿ ಇರುವ ನವಗಂಜ್ ತೋಪು. ಇದಲ್ಲದೆ ತಾಜ್ ಮಹಲ್ ತೋಪು, ಖಡಕ್ ಬಿಜ್ಲಿ ತೋಪುಗಳು ಕೂಡ ಪ್ರಮುಖವಾಗಿವೆ. ಬಸವ ಕಲ್ಯಾಣ ಕೋಟೆಯ ಕೆಲವು ವಿಶೇಷ ಸ್ಥಳಗಳೆಂದರೆ ವೃತ್ತಾಕಾರದಲ್ಲಿ ನಿರ್ಮಿಸಿರುವ ಗುಂಡು ಕಮಾನ್, ಸೈನಿಕರ ಕವಾಯತಿಗಾಗಿ ಮಾಡಲಾದ ಸೈನಿಕ್ ಕಮಾನ್, ಮದ್ದು ಗುಂಡುಗಳ ಸಂಗ್ರಹಣೆಗಾಗಿ ನಿರ್ಮಿಸಿರುವ ಬಾರೂದ್ ಖಾನ, ನಗಾರಿ ಬಾರಿಸುವ ಸ್ಥಳವಾದ ನಗಾರಿ ಖಾನ. ಇನ್ನು ಮನಮೋಹಕ ಸ್ಥಳಗಳೆಂದರೆ ರಾಜರ ವಾಸಸ್ಥಳವಾದ ರಾಜ್ಮಹಲ್, ರಾಜನು ಸಭೆ ಸೇರುವ ಭವ್ಯವಾದ ಸಭಾಂಗಣ ದರ್ಬಾರ್ ಮಹಲ್, ರಂಗೀನ್ ಮಹಲ್ ಎಲ್ಲವೂ ಸುಂದರವಾಗಿವೆ. ಕಲ್ಯಾಣಿ ಎಂದು ಕರೆಯಲ್ಪಡುವ ಬಸವ ಕಲ್ಯಾಣ 1050ರಿಂದ 1189ರವರೆಗೆ ಪಾಶ್ಚಾತ್ಯ ಚಾಲುಕ್ಯರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಈ ಹೆಸರನ್ನು 1956ರಲ್ಲಿ ಬಸವ ಕಲ್ಯಾಣ ಎಂದು ಬದಲಿಸಲಾಯಿತು. 12ನೇ ಶತಮಾನದ ವಚನಕಾರ ಹಾಗೂ ಶಿವಶರಣ ಬಸವಣ್ಣನವರ ಹೆಸರನ್ನು ಇದಕ್ಕೆ ಇಡಲಾಯಿತು. 12ನೆಯ ಶತಮಾನದಲ್ಲಿ ಶರಣರಾದ ಬಸವಣ್ಣ, ಅಲ್ಲಮಪ್ರಭು, ಚನ್ನಬಸವಣ್ಣ, ಸಿದ್ದರಾಮ, ಅಕ್ಕ ಮಹಾದೇವಿ, ಶಿವಶರಣೆಯರು ನಡೆಸಿದ ಕ್ರಾಂತಿಯಿಂದ ಕಲ್ಯಾಣ ರಾಜ್ಯ ಬಹುದೂರದವರೆಗೂ ಆಕರ್ಷಣೀಯ ಕೇಂದ್ರವಾಗಿತ್ತು. 12ನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪವನ್ನು ಇಂದು ಪ್ರಪಂಚದ ಮೊದಲ ಸಂಸತ್ತು ಎಂದು ಕರೆಯಲಾಗಿದೆ. ಬಸವಣ್ಣನವರ ತತ್ವ ಸಿದ್ಧಾಂತಗಳಿಂದ ಆಕರ್ಷಿತರಾಗಿ ಕಲ್ಯಾಣ ಪಟ್ಟಣದ ಅನುಭವ ಮಂಟಪಕ್ಕೆ ಅನೇಕ ಶಿವಶರಣರು ಧಾವಿಸಿ ಬರುತ್ತಿದ್ದರು. ಹೀಗೆ ಬಂದ ನೂರಾರು ಶರಣೆಯರಲ್ಲಿ ಸೊಲ್ಲಾಪುರದ ಯೋಗ ಶಿಖಾಮಣಿ ಸಿದ್ದರಾಮ, ಕಾಶ್ಮೀರದ ಮೌಳಿಗೆ ಮಾರಯ್ಯ, ಶರಣೆ ಅಕ್ಕನಾದಮ್ಮ, ಮಡಿವಾಳ ಮಾಚಿದೇವ, ಹಡಪದ ಅಪ್ಪಣ್ಣ, ಶಿವಶರಣ ಹರಳಯ್ಯ ಮುಂತಾದವರಾದ 770 ಅಮರಗಣಗಳು ಇಲ್ಲಿಗೆ ಬಂದು ಸೇರಿದರು. ಕುಲ ಉಂಟೆ ಜಂಗಮ ನಿದ್ದೆಡೆಯಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಶರಣರು ಕುಲಜರು ಎಂಬ ಬಸವಣ್ಣನವರ ವಚನದಿಂದ ಸಮಾನತೆಯ ಭಾವ ಕಂಡುಬರುತ್ತದೆ. ಸ್ತ್ರೀ ಪುರುಷರು ಮುಕ್ತವಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಬಹುದಾಗಿತ್ತು. ಅನುಭವ ಮಂಟಪದಲ್ಲಿ ನಡೆದಂತಹ ಒಂದು ಸನ್ನಿವೇಶ ಹೀಗಿರುತ್ತದೆ. ಕಲ್ಯಾಣದ ಮೇರು ಶರಣೆ ಆಗಿರುವ ಅಕ್ಕ ಮಹಾದೇವಿ ಉಡುತಡಿಯಲ್ಲಿ ಹುಟ್ಟಿ ಚನ್ನ ಮಲ್ಲಿಕಾರ್ಜುನನೇ ತನ್ನ ಪತಿಯೆಂದು ನಂಬಿ ಕಾಮುಕ ಕೌಶಿಕನಿಂದ ಬಿಡುಗಡೆಗೊಂಡು ಅಲ್ಲಮ ಪ್ರಭು ದೇವರ ಪರೀಕ್ಷೆಗಳಿಗೆ ಒಳಗಾಗಿ ಅನೇಕ ಪ್ರಶ್ನೆಗಳಿಗೆ ಸಮಂಜಸ ಉತ್ತರಗಳನ್ನು ಕೊಟ್ಟು ಮಹಾದೇವಿ ಅಕ್ಕ ಎನ್ನುವ ಹೆಸರು ಗಳಿಸಿದ ಕೀರ್ತಿ ಅಕ್ಕ ಮಹಾದೇವಿ ಅವರಿಗೆ ಸಲ್ಲುತ್ತದೆ. ಮಹಾಗುರು ಹೆತ್ತ ತಂದೆ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂದು ದೇಹ ಮನಗಳ ಭ್ರಾಂತಿಯಲ್ಲಿ ಶಿವಭಾವ ಅಳವಟ್ಟ ದಿಗಂಬರದ ದಿವ್ಯಾಂಬರೆ ಪೂಜ್ಯ ತಾಯಿಗೆ ಶರಣು ಶರಣಾರ್ಥಿ.
ರಾಜನವರಿಗೆ ಜಯವಾಗಲಿ. ಎಲ್ಲಿಗೆ ಈ ಊಟಾಟಿಕೆ ನಾಟಕ ಸಾಕು. ಯಾರಮ್ಮ? ಅದನ್ನೇ ಅರಿಯುವ ಪ್ರಯತ್ನದಲ್ಲಿರುವೆ. ತುಂಬು ಜೌವನೆಯಾದ ನೀನು ಇಲ್ಲಿಗೆ ಬಂದ ಕಾರಣ? ಶರಣರ ಒಡನಾಟದಲ್ಲಿ ಬದುಕನ್ನು ಸಾರ್ಥಕಗೊಳಿಸಲು ಇಲ್ಲಿ ಗೃಹಿಣಿಯರಿಗೆ ಮಾತ್ರ ಅವಕಾಶ. ಶರಣರ ಸತ್ಸಂಗ ಬೇಕಾಗಿದ್ದರೆ ನಿನ್ನ ಗಂಡ ಯಾರೆಂಬುದನ್ನು ಹೇಳು. ಸಾವಿಲ್ಲದ, ಕೇಳಿಲ್ಲದ, ರೂಪಿಲ್ಲದ ಚೆಲುವ ಸಣ್ಣ ಮಲ್ಲಿಕಾರ್ಜುನ. ಮಾತಿನಲ್ಲೇನೋ ವೈರಾಗ್ಯ ತೋರಿಸುತ್ತಿರುವೆ. ಆಹಾ, ನಿಜ ವೈರಾಗ್ಯ ನಿನ್ನದಾಗಿದ್ದರೆ ದೇಹ ದಿಗಂಬರವಾಗಿದ್ದರೂ ಗೌಣೇಂದ್ರಿಯಗಳನ್ನು ಕೂದಲಿನಿಂದ ಮರೆ ಮಾಡುವ ಕಾರಣವೇನಿತ್ತು? ಕಾಯಿ ಹಣ್ಣಾಗಿದ್ದರೆ ಮಾತ್ರ ಸಿಪ್ಪೆ ಕಳಚಲು ಬರುವಂತೆ ವೈರಾಗ್ಯ ಭಾವ ಬಲಿಸಿದೆ. ಆದ್ದರಿಂದಲೇ ಸೀರೆ ಎಂಬ ಸಿಪ್ಪೆಯನ್ನು ಕಳಚಲು ಸಾಧ್ಯವಾಗಿದೆ. ಈ ಹಾರಿಕೆಯ ಉತ್ತರ ಬೇಡ. ವೈರಾಗ್ಯ ಭಾವ ಅಳವಟ್ಟಿದ್ದರೆ ಕೂದಲಿನಿಂದ ಗೌಣೇಂದ್ರಿಯಗಳನ್ನು ಮರೆ ಮಾಡುವ ಕಾರಣವೇನಿತ್ತು? ನನಗಾಗಿ ಅಲ್ಲ, ನಿಮಗಾಗಿ. ನಿರ್ವಿಕಾರದ ಸ್ಥಿತಿ ಅಳವಡದ ಸಾಧಕರಿಗೆ ಕಾಮನ ಮುದ್ರೆಯನ್ನು ಕಂಡು ವಿಕಾರವಾಗಬಾರದೆಂದು ನಿಶ್ಚಯಿಸಿದೆ. ಎಂಥ ವೈರಾಗ್ಯ! ಅಲೇ ಮಗಳೇ, ಸಿಪ್ಪೆ ಇದ್ದರೆ ಹಣ್ಣಿಗೆ ಕ್ರಿಮಿ ಕೀಡೆಯಿಂದ ರಕ್ಷಣೆ, ಸೀರೆ ಇದ್ದರೆ ಸ್ತ್ರೀಗೆ ಶಿವ ರಕ್ಷಣೆ. ಅದನ್ನೇ ಕಳಿಸಿಬಿಟ್ಟರೆ ಸೀರೆಂಬ ಸಿಪ್ಪೆಯನ್ನು ಕಳಿಸಿ ಈ ದಿಗಂಬರ ದೇಹವನ್ನು ಲೌಕಿಕರ ಮಧ್ಯೆ ಇಟ್ಟಿದ್ದರೆ ಅದು ಕಳಂಕಿತವಾಗಲು ಅರ್ಥವಿದೆ. ನಾನಾದರೂ ಶಿವನಿಗೆ ಅರ್ಪಿಸಿಬಿಟ್ಟಿರುವೆ. ಇನ್ನು ಈ ಪ್ರಸಾದ ಕಾಯಿಸಿ ಕೆಡಲು ಅವಕಾಶವಿದೆ. ಎಂಥ ಉತ್ತರ! ಕಾಮಕ್ರೋಧಗಳ ಆಧಾರವಾದ ದೇಹದಲ್ಲಿಟ್ಟುಕೊಂಡು ನಿರಂಜನನಾದ ದೇವನನ್ನು ಕೂಡಲು ಸಾಧ್ಯವೇ? ದೇಹದಲ್ಲಿದ್ದು ದೇಹಗುಣ ಉಳಿದುಕೊಂಡರೆ ದೇವನೊಡನೆ ಭಾವಸಮರಸ ಸಾಧ್ಯ. ನಾನು ಅವನಲ್ಲಿ ಒಂದಾಗಿರುವೆ. ನಾವೆಲ್ಲ ಅಜ್ಞಾನಗಳನ್ನು ಸಾಧಿಸುತ್ತೇವೆ. ನಾನು ಸತ್ತೇ ಎಂದು ಹಣ ಹೇಳದು. ಹೆಪ್ಪಿಟ್ಟ ಹಾಲು ಸಿಹಿಯಾದಳು. ಆತ್ಮಾನುಭೂತಿ ಹೊಂದಿದವನು ಶಕ್ತ ಬುದ್ಧನಾಗಿ ಅಜ್ಞಾನಿಯ ಲಕ್ಷಣ. ನಿದ್ರೆಯ ಅರ್ಥ ಸಾವು. ಸತ್ತಂತೆ ಕನಸು ಕಂಡು ಮನುಷ್ಯ ಎಚ್ಚರಗೊಂಡ ಬಳಿಕ ನಾನು ಸತ್ತಿದ್ದೆ ಎಂದು ಹೇಳುವುದಿಲ್ಲದೆ ಹೆಪ್ಪಿಟ್ಟ ಹಾಲು ಮೊಸರಾಗಿ ಪುಡಿಯಾದಂತೆ ಕಂಡರು ತುಪ್ಪವಾದಾಗ ಸಿಹಿಯಾದರೆ. ನೀನು ಮಾತಿನ ಜಾಣ. ತುಂಬುವಾಗ ಸತ್ತು ಮಾಡುವ ಬಿಂದಿಗೆ ತುಂಬಿದಾಗ ಮೌನ ತಾರದೆ. ಕೊಡ ತುಂಬುವಾಗ ಸದ್ದು ಮಾಡಿ ತುಂಬಿದಾಗ ಮೌನ ತಾಳುವುದು. ಆದರೇನಂತೆ ತನ್ನಲ್ಲಿರುವ ನೀರನ್ನು ಸುರಿಯುವಾಗ ಮತ್ತೆ ಸದ್ದು ಮಾಡದೆ. ನಿಜ ನಿಜ. ಹಾಗೆಯೇ ಸಿದ್ಧಪುರುಷ ಮೌನಿಯಾಗಿದ್ದರೂ ತನ್ನ ದಿವ್ಯಾನುಭವವನ್ನು ಇತರರಿಗೆ ವಿಸ್ತರಿಸುವಾಗ ಮಾತನಾಡದ. ನನ್ನದು ಈ ಸ್ಥಿತಿ ಎಂದು ವಿನಯದಿಂದ ಹೇಳಿ. ಭಲೆ ಭಲೆ ವೀರ ವೈರಾಗ್ಯ ವಿಧಿ. ಭಾಪು ಭಾಪು ಶರಣ ಜನರ ಕಣ್ಮಣಿ. ನೋಡಲಿಕ್ಕೆ ಶ್ರೀರೂಪ, ಅಂತರಂಗದಲ್ಲಿ ಶಿವರೂಪ. ಜಗನ್ಮಾತೆ ಜಗದಕ್ಷನಿ ಹೆತ್ತ ತಾಯಿ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ. ಅವ್ವ, ನಾನಿಷ್ಟು ಪರೀಕ್ಷಿಸಿದೆನೆಂದು ನೊಂದುಕೊಳ್ಳಬೇಡ ತಾಯಿ. ನಿನ್ನ ನಿಜ ಸ್ವರೂಪ ಪ್ರದರ್ಶಿಸಲೋಸುದ ಈ ನಾಟಕ. ಚಂದನವನ್ನು ಕಡಿದು ಕೊರೆದು ಸೇದೊಡೆ ತನ್ನ ಕಂಪು ಬಿಡುವುದೇ ನನಗೆ ತಕ್ಕಂದೇ ಈ ಪರೀಕ್ಷೆ ಎಂದು ಮರೆತನು. ದೇವನುಡುಮೆಗೆ ಸಾಧನೆಗೆ ಸ್ತ್ರೀತ್ವ ಅಡ್ಡಿ ಬರದೆಂಬ ನಮ್ಮ ಬಸವ ತತ್ವವನ್ನು ಅನುಷ್ಠಾನಕ್ಕೆ ತಂದ ಜಗನ್ಮಾತೆಗೆ ಶರಣರು ಪ್ರತಿಪಾದಿಸಿದ ಅಷ್ಟಾವರಣ, ಪಂಚಾಚಾರ, ಶತಸ್ಥಲಗಳು ಮತ್ತು ಶಿವಶರಣರ ವಚನಗಳಲ್ಲಿರುವ ಸಂದೇಶಗಳು ನಮ್ಮ ದೇಶದ ಸಂವಿಧಾನದಲ್ಲಿ ಹಾಗೂ ವಿಶ್ವಸಂಸ್ಥೆಯ ಕಾಯ್ದೆ ನಿಯಮಗಳಲ್ಲಿ ಕಂಡುಬರುತ್ತವೆ. ಆದ್ದರಿಂದಲೇ
ಅನುಭವ ಮಂಟಪವನ್ನು ಇಂದಿನ ಸಂಸತ್ತಿಗೆ ಹೋಲಿಸಲಾಗಿದೆ. 12ನೇ ಶತಮಾನದ ಸ್ಮಾರಕಗಳಾದ ಅರಿವಿನ ಮನೆ, ಅಕ್ಕ ನಾಗಮ್ಮನ ಗವಿ, ಪ್ರಭುದೇವರ ಗದ್ದುಗೆ, ಬಾಗ್ನವರ ಓಣಿ, ಉರಿಲಿಂಗಪೆದ್ದಿ ಶರಣರ ಗವಿ, ಕಂಬಳಿ ನಾಗಿದೇವರ ಮಠ, ಹರಳಯ್ಯನವರ ಗವಿ, ಮುಳಿಯ ಚಂದ್ರಯ್ಯನವರ ಗವಿ, ತ್ರಿಪುರಾಂತಕೇಶ್ವರ ಮಠ, ಮಡಿವಾಳ ಮಾಚಿದೇವರ ಹೊಂಡ, ಬಸವಣ್ಣನವರ ಪುರುಷಕಟ್ಟೆ ಇವುಗಳೆಲ್ಲ ಅಂದಿನ ವಿಶೇಷ ಇತಿಹಾಸವನ್ನು ಸಾರುತ್ತಿವೆ. ಕಲ್ಯಾಣಕ್ಕೆ ಬಸವಣ್ಣನವರ ಬರುವಿಕೆ ಮನುಕುಲದ ಕಲ್ಯಾಣಕ್ಕೆ ನಾಂದಿ ಹಾಡಿತು. ಬಸವಣ್ಣ ರಾಗಬಿದ್ದಳನ ರಾಜ್ಯ ಖಜಾನೆಯಲ್ಲಿ ಹಿರಿಯ ಅಧಿಕಾರಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಅವರು ಕಚೇರಿಯಲ್ಲಿನ ಅವ್ಯವಸ್ಥೆಯನ್ನು ಕಂಡುಕೊಂಡರು. ಅಧಿಕಾರಿಗಳು ಸೋಮಾರಿಗಳಾಗಿದ್ದರು. ಬಸವಣ್ಣನವರು ಪರಿಸ್ಥಿತಿಯನ್ನು ಸರಿಪಡಿಸಲು ಯಾವುದೇ ನೋವುಗಳನ್ನು ಉಳಿಸಲಿಲ್ಲ. ರಾಜನು ಅವರ ತೀಕ್ಷ್ಣ ಬುದ್ಧಿಶಕ್ತಿ ಮತ್ತು ಆಡಳಿತ ಸಾಮರ್ಥ್ಯವನ್ನು ಮೆಚ್ಚಿದನು. ಒಮ್ಮೆ ಹಳೆಯ ಶಾಸನವನ್ನು ಹೊಂದಿದ ತಾಮ್ರದ ಫಲಕವನ್ನು ಕಂಡುಹಿಡಿಯಲಾಯಿತು. ಬರವಣಿಗೆ ಸಂಕೇತ ಭಾಷೆಯಲ್ಲಿದ್ದು ಯಾವ ಭಾಷಾ ತಜ್ಞರೂ ಅದನ್ನು ಓದಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಬಸವಣ್ಣನವರು ತಮ್ಮ ಅಸಾಧಾರಣ ಬುದ್ಧಿವಂತಿಕೆಯಿಂದ ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ಆ ಸನ್ನಿವೇಶ ಹೀಗಿರುತ್ತದೆ. ನಮ್ಮ ಬಸವರಸರು ಪುರಾತನ ಲಿಪಿಯ ಬಗ್ಗೆ ಅಪಾರ ಜ್ಞಾನ ಹೊಂದಿರುವಂತೆ ಕಾಣುತ್ತದೆ. ಅಲ್ಲದೆ ಅವರ ವಾಣಿಯು ಒಮ್ಮೊಮ್ಮೆ ದೈವಿಕವಾಗಿಯೂ ತೋರುತ್ತದೆ ಎಲ್ಲಿ ಆದರೂ ಉಂಟೆ. ಮೀದ ಬಲಿಯದ ತರುಣಾಮನು ಹೌದೌದು, ತಲೆನರ್ತವರೇ ತಲೆ ಕೆಳಗಾಗಿರುವಾಗ ಇಂದು ಮೀಸೆ ಬಲಿಯದವರು ಓದುವುದುಂಟೆ. ಮಹಾಮಂತ್ರಿಗಳಿಗೆ ಅಳಿಯನ ಮೇಲೆ ತುಂಬಾ ಅಭಿಮಾನ ಸ್ವಾಭಾವಿಕವೇ. ವಯಸ್ಸಿಗೂ ಪ್ರತಿಭೆಗೂ ಸಂಬಂಧಿಸಿಲ್ಲ. ಅಲ್ಲದೆ ಇದರಿಂದ ನಾಡಿಗೆ ಏನಾದರೂ ಹಿತವಾಗುವುದಾದರೆ ಆಗಲಿ, ಪ್ರಯತ್ನಿಸುವುದರಲ್ಲಿ ನಷ್ಟವೇನಿದೆ? ಬಸವರಸರನ್ನು ಬರಹೇಳಿ. ಇದೊಂದು ವಿಶೇಷ ಪತ್ರ ಸಿಕ್ಕಿದೆ, ಓದಲು ಪ್ರಯತ್ನಿಸಿದ. ಶಿವನಿಚ್ಛೆ ಇದ್ದರೆ ಆಗಲಿ ಮಹಾರಾಜ. ಪ್ರಯತ್ನ ಮಾಡುವುದು ನಮ್ಮದು, ಫಲ ಕೊಡುವುದು ದೇವನೇ. ಮಹಾರಾಜ, ಇದು ಸಾಂಕೇತಿಕ ಶಬ್ದಗಳಿಂದ ಕೂಡಿದ ಪುರಾತನ ಕನ್ನಡ ಲಿಪಿ. ತರ್ಪಣದ ಸಹಾಯದಿಂದ ಇದನ್ನು ಓದಬೇಕು. ಈ ಜಂಬೂ ದ್ವೀಪಕ್ಕೆ ಸುವರ್ಣ ಯುಗವನ್ನು ಒದಗಿಸಿದ ಧರ್ಮಚಕ್ರಾಧೀಶ್ವರ ಚಾಲುಕ್ಯ ವಿಕ್ರಮಾದಿತ್ಯರು ಬರೆಸಿದ ಸ್ವರ್ಣಪತ್ರ. ವಿವರಗಳನ್ನರಿಯಲು ನಾವು ಕಾತರರಾಗಿದ್ದೇವೆ. ಓಂ ನಮಃ ಶಿವಾಯ. ಸ್ವಸ್ತಿ ಶ್ರೀ ಸಮಸ್ತ ಭುವನಾಶ್ರಯ ರಾಜಾಧಿರಾಜ ಪರಮೇಶ್ವರ ಭುಜಬಲ ಚಕ್ರವರ್ತಿ ಚಾಲುಕ್ಯ ಸಿಂಹಾಸನಾಧೀಶ್ವರ ಸುವರ್ಣಯುಗ ನಿರ್ಮಾಪಕ ಶ್ರೀ 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 ವಿಕ್ರಮಾದಿತ್ಯ ಮಹಾಪ್ರಭುಗಳು ಬರೆಯಿಸಿದ ನಿರೂಪ. ಸಿಂಹಾಸನದ ಅಡಿಯಲ್ಲಿ 2 ಮಾರು ಕೆಳಗಿನ ಭೂಭಾಗದಲ್ಲಿ ಪ್ರಜಾಕೋಟಿಯ ಹಿತಕ್ಕೆಂದು 60 ಕೋಟಿ ಹೊನ್ನಿನ ನಿಧಿಯಂ ಬೈಚಿಟ್ಟಿದ್ದು ಮುಂಬರುವ ಭೂಪಾಲರು ಬಳಸಬೇಕೆಂಬ ಅಪೇಕ್ಷೆಯನ್ನು ವಿಕ್ರಮಾದಿತ್ಯ ಪ್ರಭುಗಳು ವ್ಯಕ್ತಪಡಿಸಿರುತ್ತಾರೆ. ಇದು ನಿಜವೇ? ಮಹಾಪ್ರಭು, ನನಗೆ ಈ ಮಾತಿನಲ್ಲಿ ನಂಬಿಕೆ ಇಲ್ಲ. ಸಿಂಹಾಸನ ಕದಲಿಸಿ ಪ್ರಭುಗಳಿಗೆ ಕೇಡನ್ನುಂಟು ಮಾಡಬೇಕೆನ್ನುವವರ ತಂತ್ರವಿದು. ನಮ್ದು ಅದೇ ಅಭಿಪ್ರಾಯ. ಮೊದಲೇ ಅಪನಂಬಿಕೆ ಮಾಡುವುದಕ್ಕಿಂತ ಪ್ರಯತ್ನಿಸುವುದು ಒಳ್ಳೆಯದು. ಬಸವರಸರು ನಿರ್ದೇಶಿಸುವಂತೆ ಕಾರ್ಯೋನ್ಮುಖರಾಗಿದೆ. ಬನ್ನಿ.
ಸಿಂಹಾಸನ ಕದರಿಸುವುದು ಈ ಬಸವರತ ಮಾತಿನ ಮೋಡಿ ಹಾಕಿ ರಾಜನನ್ನು ಮಂತ್ರಮುಗ್ಧನನ್ನಾಗಿ ಮಾಡಿದ್ದಾನೆ. ಅಲ್ಲಿ ಏಕೆ ನಿಧಿ ಇರುತ್ತೆ? ಹೇಳುವವರಿಗೂ ಬುದ್ಧಿ ಇಲ್ಲ, ಹೇಳುವವರಿಗೆ ಹೊಟ್ಟೆ ಇಲ್ಲ. ನೀವು ಸುಮ್ಮನೆ ನಿಂತ್ಕೊಳ್ರಿ. ನೆಲ ಆಗಲು ಅಲ್ಲಿ ಏನೂ ಸಿಕ್ಕದೇ ಇದ್ರೆ ಚೆನ್ನಾಗಿ ಮುಖಭಂಗ ಆಗುತ್ತೆ. ನನ್ನ ಸಂತೋಷ ಹೇಳ್ತಿರ್ಬೇಕು. ನಿಮ್ಮಿಂದ ಭಂಡಾರಕ್ಕೆ ಆದ ಉಪಕಾರ ಅಪಾರ. ಸಾಮಾನ್ಯ ಪ್ರಜೆಯು ಮಾಡಬಹುದಾದ ಕರ್ತವ್ಯಕ್ಕೆ ಉಪಕಾರ ಎನ್ನುವ ಮಾತು. ಈ ನಿಧಿಯ 1000 ಅಂಶವನ್ನು ನೀವು ಸ್ವೀಕರಿಸಬೇಕು. ಕೊಡಲಿಕ್ಕೆ ತಮಗಾಗಲಿ, ತೆಗೆದುಕೊಳ್ಳಲಿಕ್ಕೆ ನನಗಾಗಲಿ ಅಧಿಕಾರವಿಲ್ಲವಲ್ಲ. ಸಂಪಾದಿಸಿದವರು ವಿಕ್ರಮಾದಿತ್ಯ ಪ್ರಭುಗಳು, ಬಳಸಬೇಕಾದವರು ಪ್ರಜೆಗಳು. ನೀವು ನಿಧಿಯ ರಕ್ಷಕರು, ನಾವು ಕೇವಲ ಯೋಜಕರು. ಬಲೆ ಬಲೆ ಮಹಾಮುತ್ಸದ್ದೆ ನೀವೇ ಹೇಳಿದಂತೆ ನೀವು ಸಮರ್ಥ ಯೋಜಕರು. ಹೆಚ್ಚರ ಸಾವಿನಿಂದ ತೆರವಾಗಿರಲಿ ಸ್ಥಾನವನ್ನು ತುಂಬಲು ನೀವೇ ಅರ್ಹರು. ನಾನೀಗ ತೃಪ್ತನಾಗಿದ್ದೇನೆ. ಪದವಿ ಅಧಿಕಾರಗಳ ವ್ಯಾಮೋಹ ನನಗಿಲ್ಲ. ಅರ್ಹರಾದವರು ಹೀಗೆ ಹಿಂದಿರಿದರೆ ಅನರ್ಹರು ಅಧಿಕಾರವನ್ನು ಆಕ್ರಮಿಸುವರು. ಆಗ ಅರಾಜಕತೆ ಉಂಟಾಗಿ ಪ್ರಜೆಗಳ ಹಿತಕ್ಕೆ ಧಕ್ಕೆ ಬರುವುದಿಲ್ಲವೇ? ನಿಮ್ಮಿಷ್ಟ. ಬಯಸದೆ ಬಂದುದನ್ನು ಲಿಂಗಪ್ರಸಾದವನ್ನು ಸ್ವೀಕರಿಸುತ್ತೇನೆ. ದೀಕ್ಷಾವಂತರಾದವರಲ್ಲಿ ಉಂಬುವ ಉಡುವ ಶಿವಾಚಾರ, ಕೊಂಬ ಕೊಡುವ ಕುಲಾಚಾರ ಎರಡೂ ನಡೆಯಬೇಕು ಎಂಬ ಸೂತ್ರವನ್ನು ಆಧರಿಸಿ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿದ್ದ ಹುಟ್ಟಿನಿಂದ ಬ್ರಾಹ್ಮಣ